ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕಾ? ಬ್ರಹ್ಮವೈವರ್ತ ಪುರಾಣದ ವಿಷ್ಣುವಿನ ಈ ಮಂತ್ರ ಹೇಳಿ ತುಳಸಿಯನ್ನ ಪೂಜಿಸಿ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ತುಳಸಿ ಮಾತಾ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ. ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಮನೆಯ ಮುಂದೆ ಪುಟ್ಟ ಕಟ್ಟೆಯಲ್ಲಿ ಇಲ್ಲ ಬಾಲ್ಕನಿಯ ಒಂದು ಮೂಲೆಯಲ್ಲಿ ತುಳಸಿ ಗಿಡ ನೆಟ್ಟು ಅದಕ್ಕೆ ಪ್ರತಿನಿತ್ಯ ಪೂಜಿಸೋರನ್ನ ನೋಡಿರ್ತೀರಾ. ಆ ಒಂದು ಪುಟಾಣಿ ಗಿಡಕ್ಕೆ ಇಷ್ಟು ಮಹತ್ವ ಯಾಕೆ ಕೊಡಲಾಗುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅಸಲಿಗೆ ತುಳಸಿಯನ್ನ ಲಕ್ಷ್ಮೀ ದೇವಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಯಾವ ಮನೆಯಲ್ಲಿ ತುಳಸಿ ಇರುತ್ತದೆಯೋ ಆ ಮನೆಯಲ್ಲಿ ಸದಾಕಾಲ ಸುಖ ಸಮೃದ್ಧಿ ನೆಲೆಸುತ್ತೆ ಅನ್ನೋ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಪ್ರತಿನಿತ್ಯ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಅಂತ ಮನೆಯಲ್ಲಿರೋ ಹಿರಿಯರು ಹೇಳ್ತಾನೆ ಇರ್ತಾರೆ. ಪೂಜೆಯನ್ನ ಏನೋ ಮಾಡ್ತೀವಿ, ಆದ್ರೆ ಆ ಪೂಜೆಯ ಸಮಯದಲ್ಲಿ ಹೇಳಲೇಬೇಕಾದ ಮಂತ್ರ ಒಂದಿದೆ. ಆ ಶಕ್ತಿಶಾಲಿ ಮಂತ್ರ ಏನು ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಅಸಲಿಗೆ ಆ ಮಂತ್ರವನ್ನ ಸಾಕ್ಷಾತ್ ವಿಷ್ಣು ನಾರದರಿಗೆ ಹೇಳಿದ್ರಂತೆ. ಇನ್ಮುಂದೆ ತುಳಸಿ ಗಿಡದ ಪೂಜೆ ಮಾಡುವಾಗ ಈ ಮಂತ್ರವನ್ನ ತಪ್ಪದೆ ಪಠಿಸಿ. ಆಗ ನೋಡಿ ನಿಮ್ಮ ಜೀವನದಲ್ಲಿ ಎಂತೆಂಥ ಚಮತ್ಕಾರಿ ಬದಲಾವಣೆಗಳಾಗ್ತಾ ಹೋಗುತ್ತೆ ಅಂತ. ನೀವು ಕೂಡ ತುಳಸಿ ಗಿಡದ ಪೂಜೆ ಮಾಡುವಾಗ ಆ ಮಂತ್ರ ಪಠಿಸಬೇಕು ಅಂತ ಅನ್ಕೊಳ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋದಲ್ಲಿ ತುಳಸಿ ಪೂಜೆ ಮಾಡುವಾಗ ಹೇಳಬೇಕಾದ ಮಂತ್ರ ಯಾವುದು ಅನ್ನೋದನ್ನ ಹೇಳಿದೀವಿ. ಹಿಂದೂ ಧರ್ಮದಲ್ಲಿ ಅನೇಕ ಗಿಡಮರಗಳನ್ನ ಪೂಜಿಸಲಾಗುತ್ತೆ. ಒಂದೊಂದು ಗಿಡಮರವನ್ನು ಒಂದೊಂದು ದೈವಗಳ ಪ್ರತೀಕ ಅನ್ನೋ ಭಾವನೆಯೊಂದಿಗೆ ಭಕ್ತರು ಪೂಜಿಸ್ತಾರೆ. ಅದೇ ರೀತಿ ತುಳಸಿ ಗಿಡಕ್ಕೆ ದೈವಿಕ ದ್ಯೋತಕ ಸ್ಥಾನವನ್ನ ಕೊಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತಾರೆ. ಇದೇ ತುಳಸಿ ಗಿಡ ಭಗವಾನ್ ವಿಷ್ಣುವಿನ ಅತ್ಯಂತ ಪ್ರಿಯವಾದ ಸಸ್ಯವಾಗಿದೆ. ಇದೇ ಕಾರಣಕ್ಕೆ ವಿಷ್ಣುವಿಗೆ ಭೋಗ ಇಡುವಾಗೆಲ್ಲ ತುಳಸಿಯ ಚಿಗುರೆಲೆಯನ್ನು ನೈವೇದ್ಯದ ಜೊತೆಗೆ ಇಡ್ತಾರೆ. ಇನ್ನು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತುಳಸಿ ಗಿಡದಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯೂ ನೆಲೆಸಿದ್ದಾಳೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಕಾರಣಕ್ಕಾಗಿ ಮನೆಯಲ್ಲಿ ತುಳಸಿ ಗಿಡವನ್ನ ಇಟ್ಕೊಂಡಿದ್ರೆ ಯಾವುದೇ ರೀತಿಯಲ್ಲೂ ಹಣಕಾಸಿಗೆ ಸಮಸ್ಯೆ ಇರೋದಿಲ್ಲ. ಹಾಗೇನೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷೆ ತುಳಸಿ ಗಿಡದಿಂದ ನಿಮಗೆ ಪ್ರಾಪ್ತಿಯಾಗ್ಬಿಟ್ರೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಅರ್ಥ. ಇದೇ ಕಾರಣಕ್ಕೆ ಮನೆಯಲ್ಲಿರೋ ಹಿರಿಯರು ಪ್ರತಿನಿತ್ಯ ಬೆಳಗ್ಗೆ ಸ್ನಾನ ಮಾಡಿ ತುಳಸಿ ಗಿಡಕ್ಕೆ ನೀರು ಹಾಕಿ ಅದ್ರ ಮುಂದೆ ಸಂಜೆ ಮತ್ತು ಬೆಳಗ್ಗೆ ದೀಪ ಹಚ್ಚಿ ಅಂತ ಹೇಳ್ತಿರ್ತಾರೆ. ಪೂಜೆಯಲ್ಲೇ ಅತ್ಯಂತ ಸರಳವಾಗಿರುವ ಪೂಜೆ ತುಳಸಿ ಪೂಜೆ. ನೀವು ಪ್ರತಿನಿತ್ಯ ಸ್ನಾನ ಮಾಡಿ ತುಳಸಿ ಗಿಡಕ್ಕೆ ನೀರು ಹಾಕಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು. ಹಾಗಂತ ಪ್ರತಿನಿತ್ಯವೂ ಗಿಡಕ್ಕೆ ನೀರು ಹಾಕಬಾರದು. ಕಾರಣ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿರುವ ಪ್ರಕಾರ ಮಂಗಳವಾರ, ಭಾನುವಾರ ಹಾಗೂ ಏಕಾದಶಿಯ ದಿನದಂದು ತುಳಸಿ ಗಿಡಕ್ಕೆ ನೀರುಣಿಸೋದು ನಿಷೇಧ. ಆ ದಿನದಂದು ಲಕ್ಷ್ಮಿ ನಿರ್ಜಲ ವ್ರತವನ್ನ ಆಚರಿಸ್ತಾಳಂತೆ. ಆದ್ರಿಂದ ಆ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಿದ್ದೇ ಆದಲ್ಲಿ ಆ ವ್ರತಕ್ಕೆ ಭಂಗ ತಂದಿಟ್ಟ ಹಾಗೆ. ಆದ್ರಿಂದ ತುಳಸಿ ಗಿಡಕ್ಕೆ ಆ ದಿನಗಳಂದು ನೀರು ಹಾಕಬೇಡಿ. ಇನ್ನು ನಿಮ್ಮ ಮನೆಯ ತುಳಸಿ ಗಿಡ ಯಾವ ದಿಕ್ಕಲ್ಲಿದೆ ಅಂತ ಒಮ್ಮೆ ನೋಡ್ಕೊಳ್ಳಿ. ತುಳಸಿ ಇಟ್ರೆ ಸಾಕು ಅಂತ ಎಲ್ ಬೇಕಾದ್ರೂ ಇಡಬೇಡಿ. ತುಳಸಿ ಗಿಡವನ್ನ ಯಾವಾಗ್ಲೂ ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಲ್ಲಿರುವಂತೆ ನೆಡಬೇಕು. ಈ ದಿಕ್ಕನ್ನ ದೇವರ ವಾಸ ಅಂತ ಹೇಳಲಾಗುತ್ತೆ. ಹಾಗೆಯೇ ತುಳಸಿ ಗಿಡವನ್ನ ಅಪ್ಪಿ ತಪ್ಪಿಯೂ ದಕ್ಷಿಣ ದಿಕ್ಕಲ್ಲಿ ಇಡಬಾರದು. ಈ ದಿಕ್ಕು ಪಿತೃದೇವತೆಗಳಿಗೆ ಸೇರಿದ ದಿಕ್ಕಾಗಿದೆ. ಆದ್ರೂ ಮನೆಯಲ್ಲಿ ಬೇರೆ ಯಾವ ಜಾಗದಲ್ಲೂ ತುಳಸಿ ಗಿಡ ಇಡೋದಕ್ಕೆ ಸಾಧ್ಯವಾಗದೆ ಕೊನೆಗೆ ದಕ್ಷಿಣ ದಿಕ್ಕಲ್ಲಿ ಇಟ್ಟಿದ್ದೇ ಆದಲ್ಲಿ ಮನೆಯಲ್ಲಿ ಸದಾ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಆರಂಭವಾಗುತ್ತೆ. ಹಾಗೆಯೇ ನಿಮ್ಮ ಮೇಲೆ ಸಾಲದ ಭಾರವು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ತುಳಸಿ ಗಿಡವನ್ನ ಮನೆಯಲ್ಲಿ ತಂದಿಡಬೇಕಾದ್ರೆ ಗಮನ ಹರಿಸಬೇಕಾಗಿರೋ ಮುಖ್ಯವಾದ ವಿಚಾರ, ಇದನ್ನ ಮಣ್ಣಿನ ಪಾಟ್ನಲ್ಲೇ ಇಡಬೇಕು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಆಗ್ಲಿ ಲೋಹದ ಪಾತ್ರೆಯಲ್ಲಿ ಇಡಬಾರದು. ಹೀಗೆ ಇಟ್ರೆ ಇದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ. ಇದೇ ತುಳಸಿ ಗಿಡದ ಬೇರನ್ನ ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮೇಲಿರುವ ಶನಿ ದೋಷ ದೂರವಾಗಿ ಹೋಗುತ್ತೆ ಹಾಗೂ ಮನೆಯಲ್ಲಿ ನೆಮ್ಮದಿ ಆವರಿಸ್ಕೊಳ್ತಾ ಹೋಗುತ್ತೆ. ತುಳಸಿ ಗಿಡವನ್ನ ಮನೆಗೆ ತಂದ್ರೆ ಏನೇನ್ ಮಾಡಬೇಕು,
ಏನೇನ್ ಮಾಡಬಾರದು ಅನ್ನೋದನ್ನ ತಿಳ್ಕೊಂಡ್ರಾ? ಇನ್ನು ಬ್ರಹ್ಮವೈವರ್ತ ಪುರಾಣದಲ್ಲಿ ಉಲ್ಲೇಖ ಆಗಿರೋ ಹಾಗೆ ತುಳಸಿ ಗಿಡದ ಪೂಜೆ ಮಾಡುವಾಗ ಹೇಳಬೇಕಾಗಿರೋ ಮಂತ್ರ ಯಾವುದು ಅನ್ನೋದನ್ನ ಹೇಳ್ತೀವಿ. ಸಾಧ್ಯವಾದಲ್ಲಿ ಈ ಮಂತ್ರವನ್ನ ಎಲ್ಲಾದ್ರೂ ಬರೆದಿಟ್ಕೊಂಡ್ಬಿಡಿ. ನಂತರ ಪ್ರತಿನಿತ್ಯ ತುಳಸಿ ಗಿಡದ ಪೂಜೆ ಮಾಡುವಾಗ ಇದನ್ನ ಹೇಳಿ. ಇದು ಅಂತಿಂತ ಮಂತ್ರ ಅಲ್ಲ, ಸಾಕ್ಷಾತ್ ಭಗವಾನ್ ವಿಷ್ಣುವೇ ದೇವಮುನಿ ನಾರದರಿಗೆ ಹೇಳಿದ್ದು. ಒಮ್ಮೆ ನಾರದ ಮುನಿಗಳು ವಿಷ್ಣು ದೇವನನ್ನ ಕುರಿತು, ನಾರಾಯಣ, ತುಳಸಿ ಪೂಜೆ ಮಾಡೋದೇನೋ ಸರಿ, ಆದ್ರೆ ತುಳಸಿಯನ್ನ ಪೂಜಿಸುವಾಗ ಭಕ್ತರು ಯಾವ ಮಂತ್ರವನ್ನ ಪಠಿಸಬೇಕು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ನಾರಾಯಣನು ನಾರದ ಮುನಿಗಳನ್ನ ಕುರಿತು, ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ, ತುಳಸಿ ಪೂಜೆಯನ್ನ ಮಾಡುವಾಗ ನಾವು ಈ ಮಂತ್ರ ಪಠಿಸಬೇಕು ಅಂತ ಹೇಳಿ ಒಂದು ಮಂತ್ರವನ್ನ ಹೇಳ್ತಾರೆ. ಆ ಮಂತ್ರ ಯಾವುದು ಅಂತಂದ್ರೆ, ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ವೃಂದಾವನ್ಯ ಸ್ವಾಹ. ತುಳಸಿಯ ಸುತ್ತ ಹಾಕುವಾಗ, ನೀರು ಹಾಕುವಾಗ ಈ ಮಂತ್ರವನ್ನ ತಪ್ಪದೆ ಹೇಳಿ. ಈ ಮಂತ್ರ ಪಠಣೆಯಿಂದ ವ್ಯಕ್ತಿಯೊಬ್ಬ ದೀರ್ಘಕಾಲದಿಂದ ಹಣದ ಸಮಸ್ಯೆಗಳಿಗೆ ಒಳಗಾಗಿದ್ರೆ ಅಥವಾ ಆರ್ಥಿಕ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರೆ ತುಳಸಿ ಪೂಜೆ ಮಾಡೋ ಸಮಯದಲ್ಲಿ ಈ ಮಂತ್ರವನ್ನ ಪಠಿಸಬೇಕು. ಹೀಗೆ ಮಾಡೋದ್ರಿಂದ ಆ ವ್ಯಕ್ತಿಯು ಬಡತನದಿಂದ ಮುಕ್ತಿಯನ್ನ ಪಡ್ಕೊಳ್ತಾನೆ, ಅವನಲ್ಲಿ ಹಣದ ಹರಿವು ಹೆಚ್ಚಾಗೋದಕ್ಕೆ ಪ್ರಾರಂಭವಾಗುತ್ತೆ ಅಂತ ವಿಷ್ಣು ಹೇಳಿದ್ರಂತೆ. ಹಾಗೆಯೇ ಮನೆಯ ಹೆಣ್ಣುಮಕ್ಕಳು ಪ್ರತಿನಿತ್ಯ ಮುಂಜಾನೆ ತುಳಸಿಗೆ ನೀರನ್ನ ನೀಡಿ ಈ ಮಂತ್ರವನ್ನ ಪಠಿಸಬೇಕು. ಹೀಗೆ ಮಾಡೋದ್ರಿಂದ ಆ ಮಹಿಳೆಯು ಅದೃಷ್ಟವನ್ನ ತನ್ನದಾಗಿಸ್ಕೊಳ್ತಾಳೆ, ಅವಳು ಆ ಕುಟುಂಬಕ್ಕೆ ಅದೃಷ್ಟವನ್ನ ತರ್ತಾಳೆ ಅಂತ ವಿಷ್ಣು ನಾರದರಿಗೆ ಹೇಳಿದ್ರಂತೆ. ಇಷ್ಟು ಶಕ್ತಿಶಾಲಿಯಾಗಿರುವ ಈ ಮಂತ್ರ ಯಾರಿಗೂ ಗೊತ್ತೇ ಇಲ್ಲ. ಇನ್ಮುಂದೆ ತುಳಸಿ ಗಿಡಕ್ಕೆ ಪೂಜೆ ಮಾಡುವಾಗ ಈ ಮಂತ್ರವನ್ನ ಹೇಳೋದನ್ನ ಮರಿಬೇಡಿ. ವೀಕ್ಷಕರೇ, ನೋಡಿದ್ರಲ್ವಾ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕಾ? ಬ್ರಹ್ಮವೈವರ್ತ ಪುರಾಣದ ವಿಷ್ಣುವಿನ ಈ ಮಂತ್ರ ಹೇಳಿ ತುಳಸಿಯನ್ನ ಪೂಜಿಸಿ ಅನ್ನೋ ಮಾಹಿತಿಯನ್ನ ನೀಡಿದಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.